ಚರ್ಚಲ್ ತಾಲೂಕಿನ ನೀವರ್ಗಿ ಗ್ರಾಮ ಪಂಚಾಯತಿ ಉಪಚುನಾವಣೆ ನಡೆದಿದೆ. ಹಿಂದುಳಿದ ವರ್ಗದ ವಾರ್ಡ್ ನಂಬರ್ 4ರ ಅಭ್ಯರ್ಥಿಗಳು ಇಬ್ಬರ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು. ಅದರಲ್ಲಿ ಶ್ವೇತಾ ಮಹಾಂತೇಶ್ ನೀವರ್ಗಿ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ. ಚುನಾವಣೆ ಆಯೋಗದ ಅಧಿಕಾರಿಗಳು ಮಾಹಿತಿಯನ್ನು ದೃಢಪಡಿಸಿದ್ದಾರೆ. ತಾಲೂಕಿನ ನೀವರ್ಗಿ ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ನಡೆಯಿತು. ಹಿಂದುಳಿದ ವರ್ಗದ ವಾರ್ಡ್ 4 ಅಭ್ಯರ್ಥಿಗಳು ಶಿವಾನಂದ್ ಬಸವರಾಜ್ ದೇವರಾಯ್ ಹಾಗೂ ಶ್ವೇತಾ ಮಹಾಂತೇಶ್ ನೀವರ್ಗಿ ಕಾಂಬಳೆ ಇವರ ಮಧ್ಯೆ ಪೈಪೋಟಿ ನಡೆಯಿತು. ಅದರಲ್ಲಿ ಶ್ವೇತಾ ಮಹಾಂತೇಶ್ ನೀವರ್ಗಿ ಅಭ್ಯರ್ಥಿ ವಿಜಯ ಸಾಧಿಸಿದ್ರು. ಚುನಾವಣೆ ಆಯೋಗದ ಅಧಿಕಾರಿಗಳು ಮಾಹಿತಿ ದೃಢಪಡಿಸಿದ್ದು ಮತ್ತು ಜಯ ಸಾಧಿಸಿದ ಅಭ್ಯರ್ಥಿಗಳು ವಿಜಯದ ಪತಾಕೆ ಹಾರಿಸಿ ಖುಷಿಪಟ್ಟರು. ಲಕ್ಷ್ಮಣ್, RJ32 ಕನ್ನಡ ನ್ಯೂಸ್, ಚಡ್ಚಣ. ನಮಸ್ಕಾರ, ನಾನು ವಿಕ್ರಮ್ ಮಗ್ಮರೆ, ವಿಜಯಪುರ ನಗರಾಧ್ಯಕ್ಷ. ಇವತ್ತು ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ನೀವರ್ಗಿ ಗ್ರಾಮದಲ್ಲಿರುವಂತಹ ಶ್ವೇತಾ ಮಹೇಶ್ ಕಾಂಬ್ಳೆ ಮತ್ತು ನೀವರ್ಗಿ ಅಂತ ಕೂಡ ಕರೀತಾರೆ. ಇವರು ಇವತ್ತು KRS ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ನಮ್ಮ ಪಕ್ಷದ ಸೈನಿಕರು ಸತತವಾಗಿ ನಾವು ಕರ್ನಾಟಕದಲ್ಲಿ ಹಲವಾರು 6-7 ವರ್ಷದಿಂದ ಹೋರಾಟ ಮಾಡಿ ಈಗೇನಾಗಿದೆ ಅಂತಂದರೆ ನಮಗೆ ಜಯಶಾಲಿ ಸಿಕ್ಕಿದೆ. ಹಾಗಾಗಿ ಇದಕ್ಕೆ ಗ್ರಾಮಸ್ಥರು ಬೆಂಬಲ ಕೊಟ್ಟಿದ್ದಾರೆ, ಬಹುಮತದಿಂದ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ರಾತ್ರಿ ಚುನಾವಣಾ ಆಯೋಗದ ಪ್ರಕಾರ ಯಾವ ರೀತಿ ಚುನಾವಣೆ ನಡೆಸಬೇಕು, ಸರಾಯಿ ಹೆಂಡ ಇವೇನೋ ಎಲ್ಲ ಬಂದ್ ಮಾಡಿ ಇಡೀ ರಾತ್ರಿ ಕಾಯ್ದು ಬೆಳಿಗ್ಗೆ 5 ಗಂಟೆ ತನಕ ಕಾಯ್ದು ಯುವಕರು ನೀವರ್ಗಿ ಗ್ರಾಮದ ಯುವಕರು ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿ ಆಗಬೇಕು, ಆ ಥರ ಅವರು ವರ್ಕ್ ಮಾಡಿದ್ದಾರೆ. ಹೌದಲ್ರಿ ಪಿಂಟು ಕಂದವರು, ಈ ಥರ ವರ್ಕ್ ಮಾಡೋದ್ರಿಂದ ಇವತ್ತು ನಮ್ಮ KRS ಪಕ್ಷ ಇವತ್ತು ಪ್ರಾಮಾಣಿಕವಾಗಿ ಒಂದು ಅಧಿಕಾರಕ್ಕೆ ಬಂದಿದೆ ಅಂತ ನಾವು ಹೇಳ್ಬೋದು. ಉಪಚುನಾವಣೆ, ಗ್ರಾಮ ಪಂಚಾಯತಿ ಉಪಚುನಾವಣೆ, ಗ್ರಾಮ ಪಂಚಾಯತಿ ಸದಸ್ಯ, ಗ್ರಾಮ ಪಂಚಾಯತಿ ಚುನಾವಣೆ. ಓಕೆ. ಇದಕ್ಕೆ ಮುಂಚೆ ಮೊದಲು ಚುನಾವಣೆ ಆಯೋಗ ಮಾಡಿದ್ರ ಎಷ್ಟು ಮತಗಳಿಂದ ಅಂತ ಸಾಧಿಸಿದ್ರು? ಜನರಿಗೆ ಏನು ಮಾಡ್ಬೇಕಂತ ಜನರು ನಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಯಾವ ರೀತಿ ಸಾಕಾಗ್ತಾರೆ, ಇದೇ ಥರ ಕೆಲಸ ಮಾಡಬೇಕಾದ್ರೆ ನಮ್ಗೆ ಇದಕ್ಕೆ ಕೊರತೆ ಇದೆ ಅಂತ ಇದೇ ಮೊದಲೇ ಮಾಡಿರೋದು. ನೀವರ್ಗಿ ಗ್ರಾಮ ಪಂಚಾಯತಿಯ ಉಪಚುನಾವಣೆ 2025. ಒಟ್ಟು ಪಡೆದ ಮತಗಳು 808. ಅದರಲ್ಲಿ ಮೊದಲನೇ ಅಭ್ಯರ್ಥಿಯಾದ ಶಿವಾನಂದ್ ಬಸವರಾಜ್ ದೇವರಾಯ್ ಅವರು 316 ಮತಗಳನ್ನು ಪಡೆದಿದ್ದಾರೆ. ಎರಡನೇ ಅಭ್ಯರ್ಥಿಯಾದ ಶ್ವೇತಾ ಮಹಾಂತೇಶ್ ನೀವರ್ಗಿ ಅವರು 480 ಮತಗಳನ್ನು ಪಡೆದಿದ್ದಾರೆ. ಇದರಲ್ಲಿ ತಿರಸ್ಕೃತ 12 ಮತಗಳನ್ನು ತಿರಸ್ಕೃತಗೊಂಡಿರುತ್ತವೆ. ಅತಿ ಹೆಚ್ಚು ಮತಗಳನ್ನು ಪಡೆದು ಶ್ವೇತಾ ಮಹಾಂತೇಶ್ ನೀವರ್ಗಿ ಅವರು ಆಯ್ಕೆಯಾಗಿದ್ದಾರೆ. ಓಕೆ. ಕೈ ಮಾಡ್ರಿ ಮೆಂಬರ್ ಇದ್ದೀರ? ಹೇಳಿದ್ದೀನಿ.